ಮಗಳು ನೀನು ಮದುವೆ ಅಂತ ಹೇಳಿ ನನಗೆ ಭಾಳ ಖುಷಿ ಆಗತ್ತವ, ಭಾಳ ಖುಷಿ ಆಗತ್ತೈತಿ. ಹಾಲು ಕುಡಿದ್ರೆ ಸಂತೋಷ ಆತ. ನಿನ್ನ ಮದುವೆನೂ ಆಗತ್ತಿಲ್ಲ. ಇಷ್ಟು ಹುಡುಗರು ಯಾರು ಒಬ್ಬರು ಒಪ್ಕೊಂಡ್ರಿಕಿಲ್ಲವ ನಿನ್ನ? ಹಾಂ, ಏನಿಲ್ಲ ಅಂದರೂ ಒಂದು 1,000 ಜನ ಬಂದರೆ ಏನು, ಒಬ್ಬರು ಒಪ್ಕಲಿಲ್ಲ. ಆದ್ರೆ ಹೆಂಗೋ ಇಲ್ಲಿ ಮದುವೆ ನಡೆಯಾಕತ್ತೈತಿ. ಮದುವೆ ಮಾಡಿಬಿಡ್ತಾರೆ ಮಗಳ. ನಿನಗೂ ಒಪ್ಪಿಗೆ ಐತಿಲ್ಲ ಮತ್ತು? ಹ್ಞೂ ಅಪ್ಪ, ನನಗೂ ಒಪ್ಪಿಗೆ ಐತಿ. ಯಾಕಂದ್ರೆ ನೀನು ಬಾ ಬಾ ಭಾಳ ಕಷ್ಟ ಪಡಾಕತ್ತೈತಿ. ಚಲೋ ಆತು. ದೇವರು ನನಗೆ ಚಲೋ ವರ ಸಿಗೋಂಗ ಮಾಡ್ಯಾ ಅಂತ ಅನಿಸ್ತೈತಿ. ಅದಕ್ಕೆ ನಿನ್ನ ಖುಷಿನ ನನ್ನ ಖುಷಿ. ಸರಿ ಮಗಳ, ಹಂಗಾದ್ರೆ ತಡಿ ಆಕಿನ ಕರಿತನ. ಮೀನಾನ ತಯಾರ ಮಾಡ್ತಾಳೆ ನಟ. ಮೀನವ, ಏ ಮೀನವ? ಕರೆದ್ರೇನ ಮಾವ? ಹ್ಞೂ ಕರಿತ್ನಿ. ಅದು ಮತ್ತು ಮದುವೆ ಈಗಲ್ಲ, ಏನು ನಾಳೆ ಆಯ್ತು? ಇವತ್ತ ಮಾವ. ಯಾಕೆ ಕೇಳಾಕತ್ತೀರಿ? ಇನ್ನೂ ಏನು ಮಾತಾಡೋಲ್ಲ ಅಂತ ಹುಡುಗ ಮಾತಾಡ್ಕೊಂಡು ಬರ್ತಾನಂತ ಹೋದಲ್ಲ, ಅದಕ್ಕೆ ನಾವು ಬರೋವರೆಗೂ ಅಂತ ಸುಮ್ಮನೆ ಇದ್ದು. ಈಗೇನು ತಯಾರಾದ ಬಿಡು. ಏನು ಬೇರೆ ಗೀರೆ ತಯಾರು ಮಾಡೋದು ಬೇಡ. ಆಮೇಲೆ ನಾನು ಸೀರೆ ಅಟ್ಟು ಉಡಿಸ್ಬಿಡ್ತೇನೆ. ಚಲೋದ ರೇಷ್ಮೆ ಸೀರೆ ಮದ್ವೆಗಂತ ತೊಗೊಂಬಂದಿತ್ತ, ಅದನ್ನ ಈಕೆ ಉಡಿಸ್ಬಿಡ್ತು. ಮತ್ತಿನ್ನೇನು ಮಾಡೋದು? ಅದಂತೂ ಹೋದ್ಲ. ಏನು ಮಾಡೋಕೆ ಆಗಂಗಿಲ್ಲ. ಸರಿ ಸರಿ, ಹಂಗಾದ್ರೆ ಸೀರೆ ಉಟ್ಕೊಂಬಿಡು. ಹುಡುಗ ಬಂತಾನೋ ಏನು ಮಾಡ್ತಾನೋ ನೋಡಂತೇಳಿ, ಅದೊಂದು ಡೌಟ್ದಾಗೈತಿ. ಎರಡನೇದು ಬೇಡ, ಈಗ ಮೂರನೇದು ಅಂತ ನಾನಂದ್ರೆ ಸಿಟ್ಟು ಬಂದಂಗೆ ಐತಿ ಅವನಿಗೆ. ಕೇಳೋನು ಏನಂತಾನಂತೇಳಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದರಿ? ಎಲ್ಲರೂ ಚಲೋ ಅದರಿ ಅಂತ ಅಂದ್ಕೊಂಡಿನಿ. ನಿನ್ನೆ ನಾನು ಎಲ್ಲರನ್ನೂ ಕೇಳಿದ್ನಿ, ಈಗ ಏನು ಬಂದಾಳಲ್ಲ ಸುಮಿತ್ರಾ ಅಂತ ಹೇಳಿ, ಈಕಿನ ನಾವು ನಾಗೇಶಿಗೆ ಕೊಡಬೇಕಾ ಅಥವಾ ಸುಮನ ಕೊಡಬೇಕಾ ಅಥವಾ ನನ್ನ ಮೀನಾ ಅಂತ ಪಾತ್ರಧಾರಿಗೆ 2 ಮಕ್ಕಳು ಇರ್ತಾವೆ, ಒಂದು ಹೆಣ್ಣು ಒಂದು ಗಂಡು. ಸೊ ಅವ್ರನ್ನಕ್ಕೆ ಹಾಸ್ಟೆಲಲ್ಲಿ ಇಟ್ಟಿರ್ತಾಳೆ. ಇಬ್ಬರೇ ಇರಬೇಕು, ತುಂಬ ಕೆಲಸ ಆಕತಿ ಅಂತ ಹೇಳಿ. ಅದಕ್ಕಾಗಿ ಈಗ ಅವರು ಬಂದಿರ್ತಾರೆ. ಇವರು ಮಾತುಕತೆ ಮಾಡಿರ್ತಾರೆ, ನನ್ನ ಮಗಾಗ ನಿನ್ನ ಮಗಳನ್ನ ತೊಗೊಳ್ಳೋದು, ನಿನ್ನ ಮಗಾಗ ನನ್ನ ಮಗಳನ್ನ ತೊಗೊಳ್ಳೋದು ಅಂತ ಹೇಳಿ. ಏನು ಇವ್ರಿಗೆ ಮಾಡಿಕೊಡೋಣ ಅಂತ ಕೆಸ ಕೇಳುತ್ತೆ. ಆದರೆ ಇವಾಗ ಅನ್ನಿಸ್ತಾ ಇದೆ ಅವ್ರವ್ರ ಅಂದರೆ ಏನು ಮಾತುಕತೆ ಮಾಡಿದಾರಲ್ಲ ಅದೇ ಪ್ರಕಾರನ ನಾನು ಇವಾಗ ಮಾಡ್ತಾಯಿದ್ದೀನಿ. ಸೊ ಈಗ ನಾಗೇಶಿಗೆ ಈ ಸುಮಾನ ಕೊಟ್ಟು ಮದುವೆ ಮಾಡಿಸ್ತಾ ಇದ್ವಿ. ಸೊ ವಿಡಿಯೋ ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ ಅಂತ ನೀವೇ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ. ಮತ್ತು ಸುಂದ್ರಿ ಅಲ್ಲಿ ಹೇಗಿರ್ತಾಳೆ, ಅಮ್ಮೋರು ಒಳ್ಳೆ ಚೆನ್ನಾಗಿ ನೋಡ್ಕೋತಾರ ಇಲ್ವಾ ಅನ್ನೋದನ್ನು ಕೂಡ ನೀವು ನೋಡಿ. ಓಕೆನಾ? ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತೆ ಅಂತ ಹೇಳ್ತಾ, ಹಳ್ಳಿ ರೈತನ ಬಡ ಜೀವನದ ಕಥೆ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಅದನ್ನು ಕೂಡ ಹೋಗಿ ನೋಡಿ. ಮಜವ, ನನ್ನ ಮೊಮ್ಮಗನಿಗೆ ಹುಡುಗಿ ಒಪ್ಪಿಗೆ ಐತಿ, ಅವನು ತಯಾರಾಗಕತ್ತಾನ. ಹುಡುಗಿನೂ ತಯಾರು ಮಾಡಿಬಿಡ್ರಿ ಜಲ್ದಿ. ಅಯ್ಯೋ ಹೌದ್ರಿ, ಸರಿ ರೀ. ಹಂಗಾದ್ರೆ ಅಮ್ಮಾರ ಇವಾಗ ತಯಾರು ಮಾಡ್ತಾವ್ರಿ. ಈ ಹುಡುಗಿ ಸಪಕ ಕುಂತ ತೊಳು, ಮತ್ತು ಅದಕ್ಕೂ ಒಪ್ಪಿಗೆ ಐತಿಲ್ಲ ಕೇಳ್ರಿ ಹಿಂದಾಗಡೆ. ಮತ್ತು ಇದು ಬೇಡ ಅಂದ್ರೆ ಏನು ಮಾಡೋದು ಹಿಂದಾಗಡೆ? ಅಯ್ಯೋ ಅಕ್ಕಿಗೂ ಒಪ್ಪಿಗೆ ಐತ್ರಿ. ಅವ್ರವ್ವ ಇಲ್ಲಲ್ಲ, ಅವು ಸಾಂದಾಗ ಯಾರು ನಿಲ್ತಾರ ಅನ್ನೋದು ಪಾಪ ಮನಸ್ಸಿನಾಗ ಒಂದಿಟ್ಟು ಇದಾದಂಗೆ ಆಗೈತೆ ಅಷ್ಟೇ ರೀ. ಮದುವೆ ಏನೋ ಒಪ್ಪಿಗೆ ಐತ್ರಿ ಹುಡುಗಿಗೆ. ಆಯ್ತು ರೀ, ತಯಾರು ಮಾಡ್ತಾವೆ. ಯಾವ ಸುಮ್ಮ ನೋಡಿ ತಯಾರು ಮಾಡ್ತಾನೆ. ಹ್ಞೂ ಅತ್ತಿ. ಏನು ಮಾಡ್ಕೊಂಡಿರೋದ್ರಿ ಮೊಮ್ಮಗ ಕೆಲಸ? ಅಯ್ಯ ನಿಮಗೆ ಹೇಳಿಲ್ಲನ್ರಿ, ಅದು ಇದು ಮಾಡ್ಕೊಂಡಿದ್ದಾನೆ ರೀ, ಫ್ಯಾಕ್ಟ್ರಿ ಕೆಲಸ ಮಾಡ್ತಾನೆ ರೀ. 20,000 ರೂಪಾಯಿ ಬರ್ತೈತೆ ರೀ ಪಗಾರ. ಆಮೇಲೆ ಒಂದು ಮನೆ ಐತಿ, ಹೊಲ ಅದು ಏನಿಲ್ಲ ರೀ. ಇವರು ಹೊಲ ಕೊಡ್ತಾನಂದಿದ್ರು, ಮತ್ತೀಗ ಎಲ್ಲ ಬೇರೆ ಆತಲ್ಲ. ಹೊಲ ಒಟ್ಟು ಇಲ್ಲ ನೋಡ್ರಿ, ಹೇಳತ್ತವ ಮೊದ್ಲು. ಮನೆ ಒಂದು ಐತಿ, ಮತ್ತು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾನೆ. 20,000 ರೂಪಾಯಿ ಬರ್ತೈತೆ ರೀ ಪಗಾರ. ಆಸ್ತಿ ಗೀಸ್ತಿ ಅಂತ ಏನಾರಪ್ಪ ದೊಡ್ಡದು ಮಾಡಿಟ್ಟಿಲ್ಲ. ಮಾಡ್ತಾರೆ, ಏನು ಮಾಡ್ತಾರೆ ಮಾಡ್ಕೋತಾರೆ, ಮುಂದೆ ಇದ್ದಟ್ರಾಗ ಹೋಗ್ಬೇಕಲ್ಲ. ಹ್ಞೂ ಅದು ಕರೆ ಐತೆ ಬಿಡ್ರಿ. ಅಯ್ಯೋ ನನಗೂ ಮಗಳು ಒಬ್ಬಾಕಿರಿ, ಮಕ್ಕಳು ಮತ್ತು ಬೇರೆ ಯಾರಿಲ್ಲ, ಗಂಡು ಮಕ್ಕಳಿಲ್ಲ, ಏನಿಲ್ಲ. ನಾಳೆ ನಮ್ಮ ಆಸ್ತಿ ಯಾರ ಹೋಗೋದು ಯಾರಿಗೆ? ಈಗೀಗೆ ಅಲ್ಲ. ನಿಮ್ಮಗ ಇರಲಿ ಬಿಡಲಿ, ನಮ್ಮ ಮಗಳು ನೋಡಿ ಚಂದಾಗ ನೋಡ್ಕೊಂಡ್ರೆ ಸಾಕ್ರಿ. 10 ಎಕರೆ ಹೊಲ ಐತಿ, 2 ಮನೆ ಅದಾವು, ಆಮೇಲೆ ನೀರಾವರಿ 1-2 ತೋಟ ಅದಾವು. ಮತ್ತು ಇನ್ನೇನು ಬೇಕು? ನಿಮ್ಮ ಇರಲಿಲ್ಲ ನಮ್ಮೂ ಅದಾವಲ್ಲ, ಸಾಕು ಬಿಡ್ರಿ. ಓ ಹೌದ್ರಿ, ಅಷ್ಟೆಲ್ಲ ಅದಾವನ್ರಿ ನಿಮ್ಮ? ಅಲ್ಲ ಹೋಗಿ 2 ಎಕರೆ ಹೋಗಿ 12 ಎಕರೆ ಹೊಲ ಆಗಿ 2 ಮನೆ ಆಗಿ ಚಲೋ ಹುಡುಗಿ ಸಿಕ್ಕಾಳ. ಎಲ್ಲ ಆಸ್ತಿನೂ ಗುಳುಂ ಸ್ವಾಹ ಮಾಡ್ಬೇಕು.
ಸರಿ ರೀ ಹಂಗಾರ ಅಲ್ಲೇ ಹುಡುಗ ತಯಾರಾದ್ರೆ ಮಂಟಪಕ್ಕೆ ಕರ್ಕೊಂಡು ಹೋಗು. ನೀವು ಕರ್ಕೊಂಡು ಬಂದ್ಬಿಡ್ರಿ, ತಾಳಿ ಕಟ್ಟಿಸ್ಬಿಡನು. ಹೊತ್ತಾಕೈತೆ ಮತ್ತು ಮುಹೂರ್ತದು ಟೈಮು ಮೀರಿ ಹೋತು. ಹಾಂ ಹ್ಞೂ ಸರಿ ಆಯ್ತು ರೀ, ತಯಾರು ಮಾಡಿಕೊಳ್ಳಿ ಅಂದ್ರೆ ಕರ್ಕೊಂಡು ಬಂದ್ಬಿಡ್ತೀವಿ ರೀ. ಸರಿ ಗಣ್ಣಾರ, ನಾನು ಹೊರಗಡೆ ಇರ್ತೇನೆ ರೀ. ಚಲೋ ಆತು ಬಿಡು, ಹುಡುಗರು ಚಲೋ ಇದ್ರೆ ಸಾಕು ನಮಗೆ. ಹಾಂ ಈ ಹೊಲ ಆಗಿಲ್ಲ ತೊಗೊಂಡು ಏನು ಮಾಡೋದು ನಮ್ದು ಐದು ನೀರಾಕಿ ಹೋಗ್ಬೇಕು ಮಗಳ. ಏನು ಮಾಡೋದು ಅಷ್ಟೆಲ್ಲ ತೊಗೊಂಡು ಮಾಡಾರ ಯಾರು ಹಿಂದಾಗಡಿ. ಚಲೋ ಆತು. ಹ್ಞೂ ಆಸ್ತಿ ಸಲುವಾಗಿರ ಚಂದಾಗ ನೋಡ್ಕೊತಾನೆ ನನ್ನ ಮಗಳನ್ನ. ಬಂದವ್ರಿಗೆಲ್ಲ ಆಸ್ತಿ ಕೊಡ್ತಾನೋ ಮದುವೆ ಆಗ್ರಿ, ಆಸ್ತಿ ಕೊಡ್ತಾನೋ ಮದುವೆ ಆಗ್ರಂದ್ರೆ ಯಾವ ಆಗಕ್ಕೆ ನಿಂತಿರ್ಕಿಲ್ಲ. ಇವ್ರು ಏನು ಹೇಳಿದ್ರೆ ನನ್ನ ಮದುವೆ ಆಗಿ ನಿಂತಾರಂದ್ಮೇಲೆ ಎಲ್ಲ ಬರ್ಕೊಡ್ಬೇಕು. ಎಲ್ಲ ನನ್ನ ಮಗಳ ಹೆಸರಲ್ಲಿ ಬರ್ಕೊಟ್ಬಿಡ್ತಾನೆ ಆ ಕಡೆ. ಚಂದಾಗ ಇದ್ರೆ ಸಾಕು ನನಗೆ. ಅವ್ರು ನಕ್ಕೊತ ಇರ್ಬೇಕು ಆರಾಮಾಗಿ. ಅನ್ನಾರ ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ನಿಮ್ಮಿಂದ ಎಷ್ಟು ಉಪಕಾರ ಆತಂದ್ರೆ ಹೇಳೋಕ್ಕಾಗಲ್ತು ನನಗೆ. ಅಷ್ಟು ಉಪಕಾರ ಆತು. ಪಾಪ ನನ್ನ ಮಗಳು ಇಷ್ಟ ಇಲ್ಲಂತೆ ಒಂದೇ ಸಮನ ಅಳಾಕತ್ತಿಡ್ರಿ. ಆಕೆ ಅಳೂ ನೋಡೋಕ್ಕಾಗತ್ತಿರ್ಕಿಲ್ಲ, ಆದರೆ ಮದ್ವೆನೂ ಮಾಡಿಸ್ತಾ ಇರೋಕ್ಕಾಗತ್ತಿರ್ಕಿಲ್ಲ. ನಾವು ಸುಮ್ಮನೆ ಇದ್ರು ಹುಡುಗನ ಕಡೆಯವ್ರು ಸುಮ್ಮನೆ ಇರ್ತಾರೇನ್ರಿ, ಆ ಹುಡುಗಿಲ್ಲ ಈ ಹುಡುಗಿಲ್ಲ ಅಂತೇಳಿ. ನೀವು ದೇವ್ರಂಗೆ ಬಂದ ನನ್ನ ಮಗಳನ್ನ ಕಾಪಾಡಿರಿ. ನಿಮ್ಮ ಮಗಳನ್ನ ಮದುವೆ ಮಾಡಿ ಕೊಡಾಕತ್ರಿ. ಚಲೋ ಆದ್ರಿ. ಇಷ್ಟ ಪಟ್ಟ ಮದುವೆ ಆಗ್ಬೇಕು. ಇಷ್ಟ ಇಲ್ಲ ಮದುವೆ ಆದ್ರೆ ಅಲ್ಲಿ ಹೋದ್ಮ್ಯಾಗ ಜೀವನ ಸಾಗಿಸೋದು ಭಾಳ ಕಷ್ಟ ಐತ್ರಿ. ಏನಾರ ಭಾಳ ಕಷ್ಟ ಐತಿ. ಮತ್ತು ನಿಮ್ಮ ಹುಡುಗಿ ಒಪ್ಕೊಂಡಿಲ್ಲ ಇಲ್ರಿ? ಮತ್ತು ಇಲ್ಲೋ ಬಸಪ್ಪ ಒಪ್ಕೊಂಡ್ರ ಹುಡುಗಿ, ಏನು ಯೋಚನೆ ಮಾಡಬೇಡ. ನಾವು ನೋಡತ್ತಿದ್ದು ಭಾಳ ಜನ ಆಯ್ತು, ಒಟ್ಟು ಮದುವೆ ಫಿಕ್ಸ್ ಆಗಿದ್ದೇ ಇಲ್ಲಪ್ಪ. ಚಲೋ ಆಯ್ತು. ಚಲೋ ಮಂತಾನ ಸಿಕ್ಕತ್ತೆ ಬಿಡು. ಹಿಂದೆ ಮುಂದೆ ನೋಡಿದ್ರೆ ನನ್ನ ಮಗಳನ್ನ ಕೊಡಾಕೆ ಒಪ್ಕೊಂಡಾನ. ಚಲೋ ಇದ್ರೆ ಸಾಕು. ಇದ್ದಿದ್ದು ಆಸ್ತಿ ಪಾಸ್ತಿ ಎಲ್ಲ ಬರೆದು ಕೊಡ್ತಾನೆ ಆ ಕಡೆ. ಅವ್ರು ಚಲೋ ಇರ್ಬೇಕು. ಅವ್ರಿಗೆ ಆಸ್ತಿ ಇಲ್ದ್ರೆ ನಡೀತೈತೆ, ನಮ್ಗೇನು. ನನ್ನ ಮಗಳನ್ನ ಚಲೋ ತಗ ನೋಡ್ಕೋಬೇಕು ಅವ್ರು. ನನ್ನ ಮನೆ ಹಳೆಯಾಗ ಬರಲಿಪ್ಪ ನಡೀತೈತೆ ನನಗೆ. ಏನಂತೀ? ಆಕೆ ತಯಾರಾಗ್ಯಾದ, ಹೋಗು ನಡ್ರಿ ಸ್ಟೇಜ್ ಅಂತಕ. ಮಂಜವ್ವ ಬಾ ಇನ್ನ. ಯೋ ಬಾ ನೀನು. ಅಮ್ಮ ಬಾ. ಹಾಂ ಬಂದೀವಿ. ಅಪ್ಪ, ಅಮ್ಮ, ಚಿಕ್ಕಮ್ಮ, ಅಮ್ಮ. ಹಾಳಾದಾಕಿನ ಇಲ್ಲೇ ಯಾಕೆ ಬಂದಿದ್ದೀಯ? ಹಾಂ ಇಲ್ಲಿಂದ ಮೊದಲು ಹೋಗ್ಬೇಡ. ಇಲ್ಲೇ ಇದ್ದಂದ್ರೆ ನನಗೆ ತಲೆ ಕೆಡ್ತಾವ. ಏನು ನಿಂಗೆ ಎಷ್ಟೈತಿ ಕೆಲಸ ಅಷ್ಟ ನೋಡ್ಕೊ. ಇನ್ನು ಮೇಲೆ ನಮ್ಮ ಮನೆ ಗಂಟ ನೀನು ಬಂದ್ರೆ ನೀನು ಕಾಲ ಮುಡ್ತೇನೆ. ಹೆಂಗೋ ಪಾಪ ಅವ್ರ ಜೊತೆ ಯಾರ್ದೋ ಮದುವೆ ಮಾಡಕತ್ತವ. ಅಮ್ಮನ ಮದುವೆ ಮಾಡ್ಬೇಕಂತ ಹೇಳಿ ಅಮ್ಮನ ತಯಾರು ಮಾಡಿದ್ದು. ಮತ್ತು ದೇವ್ರಂಗೆ ನಮ್ಮ ಮೀನಾ ಅತ್ತಿ ಬಂದ, ನಮ್ಮ ಮೀನಾ ವೈನಿ ಬಂದ ಅದನ್ನ ನಿಲ್ಲಿಸಿ ಮತ್ತು ಅವ್ರ ಸೋದರ ಮಾವನ ಮಗಳನ್ನ ಕರ್ಕೊಂಬಂದು ಮದುವೆ ಮಾಡಕತ್ತಾರ. ನಿನ್ನಿಂದಾಗಿ ನಾವು ಏನೆಲ್ಲ ಮಾಡಬೇಕು, ನೋಡಬೇಕು, ಕೇಳಬೇಕು ಎಲ್ಲ ನಿನ್ನಿಂದಾಗ್ಯಾರ. ನಮ್ಗೆ ಎಲ್ಲಿಂದ ಇದಿಯಾಗಿತ್ತು ನೀನು? ನಿಮ್ಮವ್ವ ಹಾಡ್ದಿಟ್ಟು ಹೋಗ್ಬಿಟ್ಲ. ನಿನ್ನ ಕಾಲುಗಳು ಸರಿ ಇಲ್ಲಕ್ಕೆ ನಿಮ್ಮವ್ವ ಸತ್ತೋದ್ಲ. ಈಗ ನಮ್ಮ ಮನೆಗೆ ಇಂಥ ಹೆಸರು ತಂದಿಟ್ಟು ನಿಮ್ಮ ಅಪ್ಪ ಏನಾರ ನೋಡ್ರ ಚಪ್ಪಲ್ಲೇ ಹೊಡೆದಾರ. ಹೋಗಿ ಇಲ್ಲಿಂದ ಮೊದಲ. ಅಯ್ಯೋ ಸುಂದ್ರಿಯಕ್ಕ ಬಂದಂಗೈತಿ. ಸುಂದ್ರಿಯಕ್ಕನ ಧ್ವನಿ ನನ್ನ ಇದು. ಮಾತಾಡ್ಸ್ಬೇಕು ನಾನು ಒಂದ್ಸರಿ ಹೋಗಿ. ಅಲ್ಲ ಸುಂದ್ರಿ, ನೀ ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡ್ರಿ ಬಿಡ. ಅಲ್ಲ ಒಂದು ಮಾತು ಹೇಳಿ ಕೇಳಿ ನಿನ್ನ ಮದುವೆ ಆಗಕ್ಕೆ ಬರ್ತತೆ ಇಲ್ಲ? ಯಾವನ್ ಕಟ್ಕೊಂಡು ಹೋಗಿ. ಅಲ್ಲ ನಿನ್ನ ಮದುವೆ ಆಗೋದು ಅಷ್ಟೇ ಅವಸರ ಇತ್ತೇನು ನಿನಗೆ? ಅಯ್ಯೋ ಅತ್ತಿ, ಇಲ್ಲ ಅತ್ತಿ, ಹಂಗೆ ಯಾಕೆ ಅಂತೀರಿ? ನಾನು ಅವ್ರನ್ನ ಪ್ರೀತಿ ಮಾಡಾಕತ್ತಿದ್ನಿ. ಚಿಕ್ಕಮ್ಮ ನೋಡಿದ್ರೆ ಮದುವೆ ನಾಳೆ ಅಂತ ಅಂದಿದ್ಲು. ಅದಕ್ಕಾಗಿ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ದೆ ಅವ್ರಿಗೆ ಹೇಳಕ್ಕೆ ಹೋದ್ನಿ. ಆದರೆ ಅವರು ನನಗೆ ನೀನು ಬಿಟ್ಟ ಬದುಕಕ್ಕ ಇಲ್ಲ, ಶಕ್ತಿನೇ ಇಲ್ಲ ನೋಡು, ನೀನಿಲ್ಲ ಅಂದರೆ ನಾನು ಸಾಯ್ತೀನಿ ಅಂತೇಳಿ ನನಗೆ ಹೇಳಕತ್ರು. ನನ್ನಿಂದಾಗಿ ಅವ್ರು ಸಾಯಬಾರ್ದು. ನಾನು ಅವ್ರನ್ನ ಮನಸಾರೆ ಪ್ರೀತಿ ಮಾಡತ್ತಾರ, ಅವರು ನನ್ನ ಮನಸಾರೆ ಪ್ರೀತಿ ಮಾಡತ್ತಾರ. ಅಂಥದ್ರಾಗ ನಾವು ಸಾಯೋದಕ್ಕೆ ಹೋಗ್ಬಾರ್ದು ಅಂತ ಅನಿಸ್ತು ಅತ್ತಿ. ಅದಕ್ಕಾಗಿ ನಾನು ಅವ್ರು ಹೇಳಿದ್ಕೆ ಹ್ಞೂ ಅಂತ ಒಪ್ಕೊನಿ. ಆದ್ರೆ ಅಪ್ಪ ಒಪ್ಕೋತಾರಂತ ಅಂದ್ಕೊಂಡಿದ್ನಿ, ಆದರೆ ಅಪ್ಪ ಒಪ್ಕೊಳ್ಳೇ ಇಲ್ಲ. ಅತ್ತಿ, ನೀವಾದರೂ ನನ್ನ ಪ್ರೀತಿನ ಒಪ್ಕೋತೀರಾ ಅತ್ತಿ? ನಾನು ಮಾಡಬಾರ್ದೇನು ಮಾಡಿದ್ದೀನಿ ಅತ್ತಿ? ಮಾಡಬಾರ್ದು ಏನು ಮಾಡಿ? ಮಾಡಬಾರ್ದು ಮಾಡಿಟ್ಟು ಹೋಗಿ ನಮ್ಮ ಮೈ ಮಾನ ಮರ್ಯಾದೆ ತೆಗ್ದಿ ನೀನು. ಏನು ಒಂದು ಸಣ್ಣ ವಿಷಯ. ಈಗ ನೋಡು, ಹುಡುಗರ ಮನೆಯವರಿಗೆ ಮುಖ ತರ್ಸೋಕ್ಕಾಗತ್ತ ನನಗೆ. ಈ ಸಣ್ಣ ಹುಡುಗಿನ ಕೊಡಾಕ್ ನಿಂತಿದ್ದೀನಿ ನಾನು. ಈಗ ಫಸ್ಟ್ ಇಯರ್ ಹೊಂಟಾಳಾಕಿ, ಇನ್ನು 20 ವಯಸ್ಸಾಗಿಲ್ಲ. ಆಕಿನ ಕೊಡಾಕ್ ನಿಂತೀನಿ. ನಿನಗೇನು ದಾಡಿ 23 ವಯಸ್ಸಾಗಿ ನಿನಗೆ ಕ್ವಾರ ಮುದುಗಾನಾಗಿದ್ದಿ. ಓಡ್ ಹೋದಿಲ್ಲ. ಒಂದು ಮಾತು ಹೇಳಾಕಿನ ದಾಡಿಗಿತ್ತು ನಿನಗೆ. ಯವ್ವಾಣಿಗೆ ಮದುವೆ ಇಷ್ಟ ಇರবে ಅಂತಂದಿದ್ರೆ ಬೇಡ ಅಂತ ಸುಮ್ಮನೆ ಬಿಡ್ತಿದ್ದು. ನಿಮ್ಮ ಅಪ್ಪಗಾರ ಹೇಳಬೇಕಾಗಿತ್ತು ನನಗೆ ಮದುವೆ ಬೇಡಪ್ಪ ಅಂತ ಹೇಳಿ. ಅಷ್ಟು ಕುಲು ಮಾತಾಡ್ತಿದ್ದು ನಿಮ್ಮ ಅಪ್ಪನ ಜೊತೆ. ನನ್ನ ಜೊತೆ ಬಿಟ್ಟು ಜಗಳಾಡ್ಕೊಂತ ಇರ್ತಿದ್ದಿ. ಅವನ ಜೊತೆ ಒಂದು ಮಾತು ಹೇಳಬೇಕಾಗಿತ್ತೇನು? ಈಗ ನೀನು ಮನೆಯೊಳಗೆ ಕಾಲಿಟ್ಟಿದ್ದು ನೋಡ್ರೆ ನನ್ನ ಹೊಡಿತಾನವ. ನೀ ಮೊದಲು ಇಲ್ಲಿಂದ ನಡೆದ್ಬಿಡು. ನಮ್ಮನಿಗೆ ಬರಕ್ಕೆ ಹೋಗಬೇಡ. ನೀನು ನಮ್ಮ ಪಾಲಿಗೆ ಸತ್ತು ಬಿಟ್ಟಿದ್ದಿ. ನಾವು ಸತ್ಯ ಅಂತ ನೀರು ಹಾಕೊಂಡು ಒಳಗೆ ಬಂದವು. ಈಗ ನೀನು ಒಳಗೆ ಬರುವ ಅವಶ್ಯಕತೆ ಇಲ್ಲ. ಸತ್ಯನ ಯಾವತ್ತಿದ್ರು ಮನೆ ಒಳಗೆ ಬರಬಾರ್ದು. ನಡೆದ್ಬಿಡಿದಿಂದ ಅತ್ತಿ. ನೀವಾದರೂ ಚಿಕ್ಕಮ್ಮಂಗೆ ಹೇಳ್ರಿ ಅತ್ತಿ. ಅತ್ತಿ ಪ್ಲೀಸ್ ಅತ್ತಿ, ನನ್ನ ಮನೆ ಒಳಗೆ ಸೇರಿಸ್ಕೊಂತ ಹೇಳ್ರಿ ಅತ್ತಿ. ನೋಡುವ ಸುಂದ್ರಿ, ನನಗೆ ನೀನು ಏನು ಹೇಳಕ್ಕೆ ಹೋಗಬೇಡ. ಯಾಕಂತಂದ್ರೆ ನನಗೂ ಭಾಳ ಬೇಜಾರು ಮಾಡಿದ್ದೀನಿ ನೀನು ಎಷ್ಟು ನಾನು ಒಳ್ಳೆಯಾಕೆ ಅನ್ಕೊಂಡಿದ್ದೀನಿ, ಎಷ್ಟು ನಂಬಿದ್ದೀನಿ ನಾನು. ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಕಿಲ್ಲ. ನೀವು ಅಪ್ಪಗೆ ಮೋಸ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಕಿಲ್ಲ ಬಿಡವ. ಪಾಪ ಸುಂದ್ರಿ ಅಕ್ಕ ಇಷ್ಟು ಅಳಾಕತ್ತಾಳು. ಈಕಿಗೆ ಹೆಂಗೆ ಸಮಾಧಾನ ಮಾಡಲಿ ನಾನು?